ನಮಸ್ತೆ ಎಲ್ಲರೂ ಕೂಡ ಒಬ್ಬಂಟಿ ಆಗಿರ್ತಕ್ಕಂಥ ಹುಡುಗರಿಗೆ ಒಂದು ಪ್ರೊಫೈಲು. ಯಾಕಂದರೆ ಅವರಿಗೆ ಪ್ರಸ್ತುತ ಸಿಂಗಲ್ ಆಗಿದ್ದಾರೆ, ಒಂದು ಹುಡುಗಿ ಸಿಗ್ತಾ ಇರಲ್ಲ. ಸೊ ಇವರು ಬಂದುಬಿಟ್ಟು 13 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡತಿ ಆಗಿರ್ತಕ್ಕಂಥ ಹೆಸರು ತಾರಾ ಬೆಂಕೆ ಅಂತ ಅಡ್ರೆಸ್ಸು. ಲಾವಡಿಯಲ್ಲಿ ವಾಸವಾಗಿದ್ದಾರೆ. ಈ ಲಾವಡಿ ಅನ್ನೋದು ಒಂದು ಗ್ರಾಮ ಸ್ನೇಹಿತರೆ. ಸೊ ಈ ಒಂದು ಗ್ರಾಮ ಬರೋದು ಬಿಜಾಪುರ ಜಿಲ್ಲೆಯಲ್ಲಿ. ಪ್ರಸ್ತುತ 24 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಲಾವಡಿ. ಅಲ್ಲಿ ಆಟೋದವ್ರಿಗೆ ಹೇಳಿದ್ರೆ ಅವ್ರು ತಗೊಂಡು ಬಿಟ್ಬಿಡ್ತಾರೆ. ಪುಟ್ಟದಾಗಿರ್ತಕ್ಕಂಥ ಮನೆ, ಚೊಕ್ಕದಾಗಿರ್ತಕ್ಕಂಥ ಸಂಸಾರ. ನನ್ನ ಒಂದು ವಯಸ್ಸು 25. ಫೋಟೋ ನೋಡ್ಕೊಳ್ಳಿ. ಅಮ್ಮ ನೀಲಮ್ಮ, ಅಪ್ಪ ಗಿರೀಶ್. ಮನೆಯಲ್ಲಿ ಗೃಹಿಣಿಯಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಅವಾಗವಾಗ ಚಿಕ್ಕ ಬುಕ್ಗಳನ್ನು ಓದ್ತೇನೆ. ನನ್ನ ಹೆಸರಿಗೆ ನಮ್ಮ ತಂದೆ ತಾಯಿಯವರು 13 ಲಕ್ಷ ರೂಪಾಯಿಯಷ್ಟು ಒಂದು ಬಾಂಡ್ ಮಾಡಿಸಿಟ್ಟಿದ್ದಾರೆ. ಬಾಂಡ್ ಅಂದರೆ ವಯಸ್ಸು 30 ಅಥವಾ 25 ವರ್ಷ ಆದ ನಂತರ ಅವರ ಮದುವೆಗೆ ಅಥವಾ ಅವರ ವೈಯಕ್ತಿಕ ಕೆಲಸಗಳಿಗೆ ಸ್ವಲ್ಪ ದುಡ್ಡು ಬರುತ್ತೆ ಗೌರ್ಮೆಂಟ್ ಕಡೆಯಿಂದ. ಆ ಒಂದು ಬಾಂಡು ಇವರ ಹೆಸರಿಗೆ ಇರೋದು 13 ಲಕ್ಷ ರೂಪಾಯಿ. ಈ ಒಂದು ತಾರಾ ಅವ್ರಿಗೆ ನೀವೇನಾದರೂ ಮದುವೆ ಆಗಬೇಕು ಅಂದರೆ ಇದನ್ನು ಫಾಲೋಅಪ್ ಮಾಡ್ಕೊಂಡು ಹೋಗಬೇಕು. ನಂಬರ್ 1, ನನ್ನ ದೇಹದ ಬಣ್ಣ ಕಪ್ಪು ಇರೋದು, ಜೊತೆಗೆ ನಾ ಇಷ್ಟಪಡುವಂಥ ಬಣ್ಣ ಸಹ ಕಪ್ಪೆ. ಇವರ ಫೇವ್ರೆಟ್ ಬಣ್ಣ ಬ್ಲ್ಯಾಕು. ಆ್ಯಂಡ್ ಸ್ವಲ್ಪ ಚೂಟಿ, ಜೊತೆಗೆ ಸ್ವಲ್ಪ ನಾಟಿ. ಅದರಂತೆ ಕುಂಠಿತ ಹೆಣ್ಣು ಕೂಡ. ಅಂದರೆ ಕೆಲವೊಂದಿಷ್ಟು ಕೆಲಸಗಳು ನನ್ನಿಂದ ಆಗಲಿಲ್ಲ. ಶಿಕ್ಷಣದ ವಿಚಾರ ಆಗಿರಲಿ, ಮನೆ ಜವಾಬ್ದಾರಿ ವಿಚಾರ ಆಗಿರಲಿ, ಅದರಿಂದ ಸ್ವಲ್ಪ ಕುಂಠಿತ ಆಗಿದ್ದೇನೆ. ನನಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಹುಡುಗ ಇದ್ದರೆ ಸರಿ. ಆ್ಯಂಡ್ ಹುಡುಗ ಸಹ ನಾನು ಇಷ್ಟದ ರೀತಿ ಪ್ರೀತಿಯಿಂದ ನನ್ನನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿದ್ದಾರೆ. ತುಂಬ ಸಿಂಪಲಾಗಿ ಹೇಳಿರೋದು ಸ್ನೇಹಿತರೆ. ಸೊ ಇದು ಮೇನ್ ಮ್ಯಾಟ್ರ್ ಆಯಿತು. ಇನ್ನು ಹುಡುಗ ಯಾವ ರೀತಿ ಅನ್ನೋದು ವಿಚಾರವಂತಿಕೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಒಂದು ಹುಡುಗಿಯ ಬಗ್ಗೆ ಕೇಳಬೇಕು ಅಂದರೆ ಅವರ ಡೀಟೇಲ್ಸ್ ಎಲ್ಲನೂ ಅರ್ಥ ಮಾಡಿಕೊಂಡು ನಂತರ ಹುಡುಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಾಗಲೇ ನಮಗೆ ಪೂರ್ತಿಯಾಗಿ ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಜೊತೆಗೆ ಇವಾಗ ಇವರ ಒಂದು ಡ್ರೀಮ್ ಕಾರು ಅಂದರೆ ಇವರ ಕನಸಿನ ಒಂದು ಕಾರು ಫೋಟೋ ತೋರಿಸ್ತೀನಿ. ಮತ್ತು ಅದರ ಜೊತೆಗೆ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ರೀತಿ ಆ್ಯಂಡ್ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಕೂಡ. ಸೊ ಫೋಟೋ ನೋಡ್ಕೊಂಡು ಬಿಡಿ. ಅವ್ರ ಹತ್ರ ಇರ್ತಕ್ಕಂಥ ಫೋಟೋ ಆ್ಯಂಡ್ ಈ ಒಂದು ಸಫಾರಿ ಕಾರು. ಪವರ್ ಆಗಿರ್ತಕ್ಕಂಥ ಸಫಾರಿ ಕಾರು ಪ್ರಸ್ತುತ 2013ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರೆ. ಇವರೇ ಖುದ್ದಾಗಿ ಇವರೇ ತೆಗೆದುಕೊಂಡಿದ್ದಾರೆ. ಸೆಕೆಂಡ್ ಹ್ಯಾಂಡು, ಹೊಸದೇನಲ್ಲ, ಸೆಕೆಂಡ್ ಹ್ಯಾಂಡು. ಸೊ ಪ್ರಸ್ತುತ ಹುಡುಗನ ವಿಚಾರಕ್ಕೆ ಬರೋಣ. ಹುಡುಗ ಇವರಂಗೆ ಚೂರು ನಾಟಿ, ಚೂರು ತುಂಟಿ ಇರತಕ್ಕಂಥ ವ್ಯಕ್ತಿ ಇರಬಾರ್ದು. ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಚಿಕ್ಕ ವಿಚಾರ ಆಗಿದ್ದರೂ ಕೂಡ ಅದು ಸರಿಪಡಿಸೋವರೆಗೂ ಬಿಡಬಾರ್ದು. ನೋಡಿ 1ನೇ ಪಾಯಿಂಟು. 2ನೇ ಪಾಯಿಂಟು, ಪ್ರಸ್ತುತ ದಪ್ಪ ದಷ್ಟಪುಷ್ಟ ಎಂಥ ಸಮಸ್ಯೆ ಬಂದರೂ ಕೂಡ ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿರಬೇಕು. 3ನೇದು, ನನ್ನ ಒಂದು ಮಾತುಗಳನ್ನು ಮೀರಬಾರ್ದು, ಜೊತೆಗೆ ನನಗೆ ಎದುರಾಗಿ ಮಾತಾಡಬಾರ್ದು. 4ನೇದಾಗಿ ಹುಡುಗನಿಗೆ ಹೈಟಿನ ವಿಚಾರ ಕೇಳಿದ್ವಿ. ಹೈಟು ಗೀಟು ನಾನೇನು ಕೇಳೋಕ್ಕೆ ಹೋಗಲ್ಲ. ಪ್ರಸ್ತುತ ಸ್ವಲ್ಪ ಮುಖ ಬಣ್ಣ ಕಪ್ಪು ಇರಲಿ ಪರವಾಗಿಲ್ಲ, ಬಟ್ ದಾಡಿ ಮಾತ್ರ ಬಿಟ್ಟಿರಬಾರ್ದು. ಕೂದಲು ಮಾತ್ರ ತಲೆಯಲ್ಲಿರಲೇಬೇಕು. ಅದು 5ನೇ ಪಾಯಿಂಟು. ಇಷ್ಟೇ, ಇದು ಮ್ಯಾಟ್ರ್ ಆಗುತ್ತೆ. ವಯಸ್ಸಿನ ವಿಚಾರವಾಗಿ ನಮಗೇನು ಹೇಳಿಲ್ಲ ಅವರು. ಸೊ ನೋಡಿ, ನೀವು ಪ್ರಸ್ತುತ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಜಾಯ್ನ್ ಆಗಿ. ಆವಾಗ ಅವ್ರಿಗೆ ಕೇಳಿ ವಯಸ್ಸೇನಾದರೂ ಮ್ಯಾಟ್ರ್ ಆಗುತ್ತಾ ಅಂತ. ಅವ್ರು ಹೇಳ್ತಾರೆ, ಏನಂತಾರೆ ಅಂತ ನೋಡಿ ಸ್ನೇಹಿತರೆ. ಡೈರೆಕ್ಟಾಗಿ ಅದು ಅವರ ನಂಬರೇ ಇರುತ್ತೆ, ನೀವು ಕಾಂಟ್ಯಾಕ್ಟ್ ತೆಗೆದುಕೊಳ್ಬೋದು. ಇಲ್ಲಾಂದರೆ ಸೊ ಈ ಒಂದು ಜಿಮೇಲ್ ಐ ಡಿ ನೋಡಿ, sri9591@gmail.com. ಇದಕ್ಕೂ ಕೂಡ ಮೇಲ್ ಮಾಡ್ಬೋದು. ಸೊ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸ್ಬೋದು. ಎಲ್ಲ 3 ರೀತಿ ಆಪ್ಷನ್ ಇದೆ. ನಿಮಗೆ ಯಾವುದು ಈಸಿ ಆಗುತ್ತೋ ಅದರಲ್ಲಿ ಟ್ರೈ ಮಾಡಿ. ಎಲ್ಲದಕ್ಕೂ ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಕೂಡ ಬೇಸರ ಆಗಬಾರ್ದು ನಾವು, ಓಕೆನಾ? ಅದು ತಲೆಯಲ್ಲಿರಲಿ. ಆ್ಯಂಡ್ ನೋಡ್ಕೊಳ್ಳಿ ಈ ಒಂದು ಸೀಟಿನ ಕಂಫರ್ಟೇಬಲ್ ಜರ್ನಿ. ಬೈ ಚಾನ್ಸ್ ಮುಂದೆ ಏನಾದರೂ ಒಳ್ಳೆಯ ಒಂದು ಲಕ್ ಬಂತು ಅಂತಂದರೆ, ನಮಗೆ ಸಫಾರಿ ಒಂದು ಕಾರನ್ನ ತೆಗೆದುಕೊಳ್ಳುವಂಥ ಅವಕಾಶ ಬಂತು ಅಂತಂದರೆ ಯಾವ ರೀತಿ ಒಳಗಡೆ ಇದೆ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ತೋರಿಸ್ತಿದ್ದೇನೆ. ಈ ಒಂದು ಸಫಾರಿಯ ಶೋರೂಮ್ ಪ್ರೈಸು ಅಪ್ ಟು 20 lakh. ಸೊ ಶೋರೂಮ್ ಪ್ರೈಸು. ಆ್ಯಂಡ್ ಶೋರೂಮಿಂದಲೇ ಈ ಒಂದು ಕಂಫರ್ಟೇಬಲ್ ಸೀಟ್ಗಳನ್ನು ನಮಗೆ ಕೊಡ್ತಾರೆ. ಸೊ ಒಬ್ಬ ವ್ಯಕ್ತಿ ಆರಾಮಾಗಿ ಇಲ್ಲಿ ಸ್ಟೇ ಆಗ್ಬೋದು. ಆ್ಯಂಡ್ ಒಳ್ಳೆಯ ಒಂದು ಹೋಲ್ಡ್ ಆಗುತ್ತೆ. ಇದು ಹೋಲ್ಡ್ ಅಂದರೆ ಇಲ್ಲಿವರೆಗೂ ಬರುತ್ತೆ. ಅಪ್ ಆ್ಯಂಡ್ ಡೌನ್ ಕೂಡ ಆಗ್ತಕ್ಕಂಥ ಸೀಟ್, ಕಂಫರ್ಟೇಬಲ್ ಸೀಟ್ ಇದೆ. ವೆರಿ ಸ್ಪೀಡ್ ಆ್ಯಂಡ್ ವೆರಿ ಇಂಜಿನ್ ಮೈಲೇಜಿಂಗ್ ಕಾರು ಈ ಒಂದು ಸಫಾರಿ. ಆ್ಯಂಡ್ ಹೈಜೆನಿಕ್ ಆಗಿ ಇದೆ ಸ್ನೇಹಿತರೆ. ಟಾಪ್ ಮಾಡಲಲ್ಲಿ ಹ್ಯಾಂಡ್ ಆಗಿರ್ತಕ್ಕಂತಹ ಒಂದು ಸನ್ರೂಫ್
ಆ್ಯಂಡ್ CC ವಿತ್ ಆನ್ ಏರ್ ಬ್ಯಾಗ್ AC ಎಲ್ಲನೂ ಕೂಡ ಅಷ್ಟೇ ಕ್ಲಿಯರ್ ಕಟ್ ಆಗಿ ಇದೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಯೋಚನೆ ಮಾಡೋಣ. ನಾವು ಮೊದಲಿಗೆ ಅವರ ಬಗ್ಗೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.